ತುಂಬ ಸಖತ್ತಾಗಿದೆ. ಇದು ಸಹಾರಾ ಸೆಂಟ್ರಲ್ಲಿರೋ ಒಂದು ಜಾಗ. ಎಷ್ಟು ಕಾಮಾಗಿದೆ ನೋಡಿ. ಒಳಗೆ ಅಲೌಡ್ ಇಲ್ಲ ಅನಿಸುತ್ತೆ, ಅದಕ್ಕೆ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ. ಈ ಫ್ಲೋರಲ್ಲಿ ನಿಂತ್ಕೊಂಡು ಎಲ್ಲ ಆರಾಮಾಗಿ ಕಾಣಿಸುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ ನೋಡಿ ನನ್ನ ತಮ್ಮ ಅಲ್ಲಿ ನಿಂತಿದ್ದಾನೆ. ಮಾತಾಡ್ತಾ ಅಲ್ಲಿಗೆ ಹೋಗೋಣ. ತುಂಬ ಶಾಪ್ಗಳಿದೆ ಅಲ್ಲಿ, ತುಂಬ, ಆದರೆ ಬ್ರ್ಯಾಂಡೆಡ್ ಅಲ್ಲ, ಚಿಕ್ಕ ಶಾಪ್ಗಳು ಸಿಗಲ್ಲ. ಶಾರ್ಜಾ ದುಬೈ ತುಂಬ ಹತ್ರ ಆಗಿದ್ರು ಇಲ್ಲಿಂದ ಅಲ್ಲಿಗೆ ಬರೋಕೆ ನಮಗೆ ಯಾವುದೋ ಬೇರೆ ದೇಶಕ್ಕೆ ಹೋದಾಗ ಫೀಲ್ ಆಗುತ್ತೆ. ತುಂಬ ಇದೆ ಸಸ್ಯಕ್ಕೆ. ನೋಡಿ ಅಲ್ಲೇ ನಿಂತಿದ್ದಾನೆ. ಇಂಟರ್ನೆಟ್ಟು, ಸ್ಮಾರ್ಟ್ಫೋನು, ಆ್ಯಂಡ್ರಾಯ್ಡು, iOS ಅಂತ ಇರೋವಂಥ ಕಾಲದಲ್ಲಿ ಇದುವರೆಗೂ ಒಂದೇ ಒಂದು ಪೀಸ್ನ ಮಾಸ್ಟರ್ ಪೀಸ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ನೋಡಿದ್ರೆ ದುಬೈ, ಹಳೆ ದುಬೈ ನೆನ್ಪು ಬರುತ್ತೆ. ಹಳೆ ದುಬೈ ಅಂತ ನಾನೇನಿಲ್ಲ, ಅಷ್ಟು ಹಳೇದಲ್ಲ, ಆದರೆ ಕೆಲವೊಬ್ರು ಹೇಳೋದನ್ನು ನೋಡಿ ನೆನ್ಪು ಬರುತ್ತೆ. ಇದು ಫೋನ್ ಕಾಲ್ ಮಾಡ್ತಾಯಿದೆ ಇದು. ಆದರೆ ಇದು ನನಗೆ ಹೇಗೆ ಯೂಸ್ ಮಾಡೋದಂತ ಗೊತ್ತಿಲ್ಲ. ಇಲ್ಲೇನೋ ಕಾರ್ಡ್ ಹಾಕೋ ಸಿಸ್ಟಮ್ ಎಲ್ಲ ಇದೆ. ಇಲ್ಲಿ ಯಾವ ದೇಶಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಎಲ್ಲ ಬರ್ದಾಕಿದ್ದಾರೆ ಇಲ್ಲಿ. ಆದರೆ ಇಂಡಿಯದ ನೋಡಿ ಮಲಯಾಳಮಲ್ಲಿ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಮಲಯಾಳಿಗಳೇ ಜಾಸ್ತಿ ಇರೋದು. ಮತ್ತು ಇಲ್ಲಿ ಹಿಂದಿಯಲ್ಲೂ ಹಾಕಿದ್ದಾರೆ, ಅದು ಇಂಡಿಯಕ್ಕೆ ಮತ್ತು ನೇಪಾಳಿಗೆ ಸೇರಿಸಿ ಹಾಕಿದ್ದಾರೆ. ಹಾಂ, ಹಾಗೆ ನೋಡೋಣ. ಇನ್ನು ಸ್ವಲ್ಪ ತೋರಿಸ್ತೇನೆ, ಇನ್ನು ಹೋಗ್ತಾ ಇರೋಣ. ಕೊಳಕ್ಕೆ, ರಿಲ್ಯಾಕ್ಸ್ ಮಾಡಲಿಕ್ಕೆ ಎಲ್ಲ ತುಂಬ ಒಳ್ಳೆ ಸೆಟಪ್ ಎಲ್ಲ ಇದೆ. ಮಾರ್ನಿಂಗ್ ವೈಬ್ ಆಗಿರೋದ್ರಿಂದ ಎಲ್ಲ ಖಾಲಿ ಇದೆ. ಅದಲ್ಲದೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಇದು ಫುಲ್ ಕಿಡ್ಸ್ ಏರಿಯಾ. ಇದು ಈ ರೀತಿ ಮಕ್ಕಳಿಗೋಸ್ಕರ ಆ ರೀತಿ ಬಂದರೆ ಕಾಫಿ ಶಾಪ್ ಅಲ್ಲ. ಇನ್ನು ಮುಂದೆ ಹೋಗೋಣ. ಮತ್ತು ಮಕ್ಕಳಿಗೋಸ್ಕರ ಆಟ ಆಡೋಕ್ಕೆ ಟ್ರೈನ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಸುಮಾರು ಸತಿ ಬಂದಿದ್ರು. ನಾನು ಫಸ್ಟ್ ಟೈಮ್ ಈ ಕಡೆ ಎಲ್ಲ ಬರ್ತಾ ಇರೋದು. ಅಲ್ಲಿ ಬಂದು ಹಾಗೆ ಕೆಳಗೆ ಹೋಗ್ತಾ ಇದ್ದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಫಾರ್ಮಸಿ, ಫುಡ್ ಕೋರ್ಟ್ ಎಲ್ಲ ಒಟ್ಟಿಗೆ ಇದೆ. ತುಂಬ ಚೆನ್ನಾಗಿದೆ. ಈ ಥರನೇ ನಡ್ಕೊಂಡು ಹೋಗ್ತಾಯಿದ್ರೆ ಇಲ್ಲಿ ತುಂಬ ನೋಡ್ತಾ ಹೋಗ್ತಾ ಒಂದೊಂದು ಚೆನ್ನಾಗಿರೋ ವೈಬ್ಗಳು ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫುಡ್ ಕೋರ್ಟ್ ಆದಮೇಲೆ ಇನ್ನೂ ಒಂದೊಳ್ಳೆ ಫುಲ್ ಜ್ಯೂಸ್ ಶಾಪ್ಗಳಿದೆ. ಹಾಂ, ಇದು ಕಿಡ್ಸ್ ಏರಿಯಾ. ಫುಲ್ಲು ಮಕ್ಕಳಿಗೂ ಆಟ ಆಡೋಕ್ಕೋಸ್ಕರ ಇರೋದು. ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಮಕ್ಕಳಿಗೆಲ್ಲ ಇಲ್ಲಿ ಕರ್ಕೊಂಡು ಬಂದರೆ ತುಂಬ ಹ್ಯಾಪಿ ಆಗ್ತಾರೆ. ತುಂಬ ದೊಡ್ಡ ಪ್ಲೇ ಏರಿಯಾ ಇದೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ, ತುಂಬ ದೊಡ್ಡದಕ್ಕಿದೆ. ಮತ್ತು ಇದು ಔಟ್ಸೈಡ್ ಏರಿಯಾ, ಅದು ಇನ್ಸೈಡ್ ಏರಿಯಾ ಆಗಿದೆ. ಇಲ್ಲಿ ಲೈನಲ್ಲಿ ಮತ್ತು ಫುಡ್ ಕೋರ್ಟ್ ತುಂಬ ಚೆನ್ನಾಗಿರೋ ಇಲ್ಲಿ ಹೊರಗೆ 40ರಿಂದ 45 ಡಿಗ್ರಿವರೆಗೂ ಟೆಂಪ್ರೇಚರ್ ಇದೆ. ಆದರೆ ಇಲ್ಲಿ ಆ ಥರ ಏನೂ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಮಾಲ್ಗಳನ್ನೆಲ್ಲ ಇದೆಲ್ಲ ಅಲ್ಲಿ ಯಾರೆಲ್ಲ ಮೇಂಟೈನ್ ಮಾಡಿರ್ತಾರೆ. ಫುಡ್ ಕೋರ್ಟ್ ಎಲ್ಲ ರೀತಿ, ಅಲ್ಲಲ್ಲಿ ವಾಶ್ರೂಮ್ಗಳು ಎಲ್ಲ ಪರ್ಫೆಕ್ಟ್ ಆಗಿದೆ. ಇಲ್ಲಿ ಬಂದರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಹೊರಗಿನ ವೆದರ್ ಹೇಗಿದೆ ಅಂತಲೂ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಇವಾಗ ಇದು ದುಬೈಲಿ ಆಲ್ಮೋಸ್ಟ್ ಮಾಲ್ಗಳ ಹಾಗೆ ಮಾಡಿರ್ತಾರೆ. ನಾವು ಒಳಗಿಂದ ನಿಂತ್ಕೊಂಡು ನೋಡಿದ್ರೆ ಯಾವುದೋ ಮಳೆಗಾಲನೋ ಚಳಿಗಾಲನೋ ಅನಿಸ್ತಾ ಇರುತ್ತೆ. ಆದರೆ ಹೊರಗೆ ಹೋದರೆ ಮಾತ್ರ ಇಲ್ಲಿನ ಬಿಸಿಲು ಎಷ್ಟಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಮಕ್ಕಳಿಂದ ಎಷ್ಟು ಆ್ಯಕ್ಟಿವಿಟೀಸ್ ಏರಿಯಾಗಳಿದೆ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ, ಅಷ್ಟಕ್ಕೊಂದಿದೆ. ಅಲ್ಲಿ ನೋಡಿ, ಇಷ್ಟು ನಾನಿಲ್ಲಿ ಇವಾಗ ಎಲ್ಲಿ ತನಕ ತೋರಿಸಿದೆ. ಮತ್ತು ಇದು ಅದೇ, ಇಲ್ಲಾದರೂ ಒಳಗೆ ತುಂಬ ಆ್ಯಕ್ಟಿವಿಟಿಗಳಿದೆ. ಲೈಕ್ ಟ್ರೈನ್ ಇದೆ,
ಅಲ್ಲಿಂದ ಹ್ಯಾಂಗಿಂಗ್ ಮಾಡೋದಿದೆ, ತುಂಬ ಸಿಸ್ಟಮ್ಗಳಿದೆ ಇಲ್ಲಿ. ಯಾವ್ಯಾವ ರೀತಿಯಲ್ಲಿ ಇಲ್ಲೆಲ್ಲ ಫುಲ್ ಗೇಮಿಂಗ್ ಇದೆ. ಯಾವ ರೀತಿ ಗೇಮ್ ಆಡೋದು ಇಲ್ಲ ಸಿಸ್ಟಮ್. ಇನ್ನೂ ಯಾವ ಕೌಂಟ್ರು ಓಪನ್ ಆಗಿಲ್ಲ, ಯಾಕಂತ ಹೇಳಿದ್ರೆ ಇನ್ನು ಮಾರ್ನಿಂಗ್ ಆಗಿದೆ. ತುಂಬ ರೀತಿಯ ಇಲ್ಲಿ ನೋಡಿ, ಇದೆಲ್ಲ ಫೈರ್ ಮಾಡೋದು, ಈ ಕ್ಯಾನನಲ್ಲಿ ಬಾಲ್ ಆಗಿಬಿಟ್ಟು ಹೊಡೆಯೋದು. ಹಾಂ, 25 ದಿರಮ್ ಅಷ್ಟೇ ಇಲ್ಲಿ. ಅದಾದಮೇಲೆ ಇಲ್ಲಿ ಒಂದೊಂದು ಥರ ಗೇಮ್ಗಳಿದೆ ಎಲ್ಲ ಕಡೆನೂ. ಇಲ್ಲಿ ಏನು ಬಾಲ್ ಕಲೆಕ್ಟ್ ಮಾಡೋದು ಅನಿಸುತ್ತೆ. ಇಲ್ಲಿ ಅದು ಕಲೆಕ್ಟ್ ಮಾಡಿದ್ರೆ ಗಿಫ್ಟ್ ಸಿಗೋದು. ಹೀಗೆ ತುಂಬ ಇದೆ, ಆದರೆ ಇನ್ನು ಏನು ಓಪನ್ ಆಗಿಲ್ಲ. ಮಾರ್ನಿಂಗ್ ಆಗಿದೆ. ಸಾಯಂಕಾಲ ಆದರೆ ತುಂಬ ಕ್ರೌಡ್ ಆಗಿರುತ್ತೆ ಇಲ್ಲಿ. ತುಂಬ ಮಕ್ಕಳು, ತುಂಬ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಹೋಗುತ್ತಲ್ಲ ವೆಂಡಿಂಗ್ ಮಿಷಿನ್. ಇಲ್ಲಿ ನಾವು ಎಷ್ಟು 20 ದಿರಮ್ ಹಾಕಿ ನಾವು ಎಷ್ಟು ಇದು ಬೇಕಾದರೂ ಕಲೆಕ್ಟ್ ಮಾಡ್ಕೋಬೋದು. ಟೈಮಿಂಗ್ಸ್ ಒಳಗೆ ಕಲೆಕ್ಟ್ ಮಾಡಿದ್ರೆ ಎಲ್ಲ ನಮ್ಮದೇ ಸ್ವಂತ. ಅದು ಅದಾದಮೇಲೆ ಇಲ್ಲಿಂದ ಎಲ್ಲ ಫುಲ್ ಗೇಮಿಂಗ್ ಏರಿಯಾ ಎಲ್ಲ ಕಡೆಯಿಂದ ಫುಲ್. ಇದೆಲ್ಲ ಇಲ್ಲೆಲ್ಲ ಟ್ರೈನಲ್ಲಿ ಈ ಥರ ಸುತ್ಕೊಂಡು ಹೋಗುತ್ತೆ ಎಲ್ಲ. ಎಸ್ಪೆಷಲಿ ಕಿಡ್ಸಿಗೆ ಇರೋದು, ದೊಡ್ಡವರು ಯೂಸ್ ಮಾಡ್ಬೋದು, ಆದರೆ ವೆಯ್ಟು ಏಜ್ ಎಲ್ಲ ಅವ್ರು ನೋಡ್ತಾರೆ. ಅದೆಲ್ಲ ಅನುಸರಿಸ್ಕೊಂಡು ಆಟ ಆಡಿಸ್ತಾರೆ. ಒಳ್ಳೆ ಗೇಮಿಂಗ್ ಎಲ್ಲ ಚೆನ್ನಾಗಿದೆ ಇಲ್ಲಿ, ತುಂಬ ಅಡ್ವೆಂಚರ್. ಇವರೆಲ್ಲ ಅಲ್ಲಿ ಸ್ಟಾಫ್ಗಳಿವರು. ತುಂಬ ವೆರೈಟಿ ಆ್ಯಕ್ಟಿವಿಟೀಸ್ಗಳಿದೆ ಇಲ್ಲೆಲ್ಲ. ಇನ್ನು ಒಳಗೆ ಹೋಗ್ತಾಯಿದ್ರೆ ತುಂಬ ಇರುತ್ತೆ. ಅದಾದೆ ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ವಿಡಿಯೋ ಗೇಮ್ಗಳೆಲ್ಲ ಸಿಗುತ್ತೆ. ಅದೇ ನಮಗೆ ಒಂಥರ ನೋಡಿ, ಇಲ್ಲಿ ಕೂತ್ಕೊಂಡು ವಿಡಿಯೋ ಗೇಮ್ನ ಎಲ್ಲ ಆಡ್ಬೋದು. ಅಲ್ಲಲ್ಲಿ ಚಿಕ್ಕ ಥರ ಫುಡ್ ಕೋರ್ಟ್ಸು ಅದೆಲ್ಲ ಇದೆ. ಮತ್ತು ಇನ್ನೂ ಎಕ್ಸ್ಪೀರಿಯನ್ಸ್ ಬೇಕಂದರೆ ಇಲ್ಲಿದೆ ನೋಡಿ, ಫುಲ್ 360 ಅಲ್ಲ 180 ಡಿಗ್ರಿಯಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಸಿಗುವಂಥ ಗೇಮಿಂಗ್ ಇದೆ. ಮತ್ತು ಇದು ಹೆಲಿಕಾಪ್ಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇದರಲ್ಲಿ. ಆ ರೀತಿಯಾಗಿರುವಂಥ ಸುಮಾರು ಗೇಮ್ಗಳಿದೆ. ಅದಾದಮೇಲೆ ನಿಮಗೆ ಚಿನ್ನದ ಮೊಟ್ಟೆ ಬೇಕಾ? ಚಿನ್ನದ ಮೊಟ್ಟೆ ಇಲ್ಲಿ ಸಿಗುತ್ತೆ ನೋಡಿ. ಇದು ವೆಂಡಿಂಗ್ ಮೆಷಿನ್ ಇದೆ. ಇದು 22 ದಿರಮ್ ಹಾಕಿ ನಾವು ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಕಲೆಕ್ಟ್ ಮಾಡ್ಕೋಬೋದು. ಈ ರೀತಿ ತುಂಬ ಆ್ಯಕ್ಟಿವಿಟೀಸ್ಗಳಿದೆ. ಮತ್ತು ಇಲ್ಲಿ ನೋಡಿ, ಇದು ನಮಗೆ ಇದರಲ್ಲೇ ಪಾಯಿಂಟ್ಗಳು ಸಿಗುತ್ತೆ. ಈ ಥರ ಗೇಮ್ ಅದು ಇದೆ, ಎಲ್ಲ ಇದೆ. ಅದಾದಮೇಲೆ ಈ ಕಡೆ ಬಂದು ಇಲ್ಲಿ ನನ್ನ ತಮ್ಮ ಇದ್ದಾನೆ. ತುಂಬ ನಮ್ಮ ಪಬ್ಜಿಯಲ್ಲೆಲ್ಲ ಇರುವಂಥ ಗನ್ಗಳಿದೆ. ಅಲ್ಲಿ ನೋಡಿ ಫೈರ್ ಮಾಡ್ತಾ ಇದ್ದಾನೆ ಅವನು. ಹಾಗಂತ ನಮಗೆ ಎಲ್ಲ ಫುಲ್ ಎಫೆಕ್ಟಲ್ಲೇ ಕೊಡ್ತಾರೆ ಇವರು. ಇಲ್ಲಿ ಫೈರ್ ಇರುತ್ತೆ, ಗನ್ ಇರುತ್ತೆ. ಗನ್ ಇಲ್ಲಿಂದ ಹಿಂಗೆ ಫೈರ್ ಮಾಡ್ಬೋದು ಈ ಥರ. ಹಾಗೆ ಅಲ್ಲಿ ಒಂದೊಂದು ಟ್ರೈನ್, ಆ ಟ್ರೈನಿಂದ ಹಿಂಗೆ ಸುತ್ತಕೊಂಡು ತುಂಬ ದೊಡ್ಡ ಪ್ರೊಸೆಸ್ ಇದೆ ಅದು. ಅದೇ ಜಾಸ್ತಿ ಇದು ಮಕ್ಕಳಿಗೋಸ್ಕರ, ದೊಡ್ಡವರಿಲ್ಲ. ಮತ್ತು ಅದಾದಮೇಲೆ ಇಲ್ಲಿಂದ ಬಂದರೆ ಇಲ್ಲಿ ಹೆಲಿಕಾಪ್ಟರ್ ಅಡ್ವೆಂಚರ್ ತೊಗೋಬೋದು. ಇದು ತುಂಬ ವೆರೈಟಿ, ತುಂಬ ಇದು ಇದೆ. ಇದೇನಂತ ನನಗೆ ಐಡಿಯಾ ಇಲ್ಲ, ಕೇಳಿ ತಿಳ್ಕೋಬೇಕು ಏನಾಗಿರ್ಬೋದು. ನಿನಗೆ ಗೊತ್ತಾ ಇದೇನಂತ? ತುಂಬ ಗೇಮಿಂಗ್ ಸಿಸ್ಟಮ್. ಹಾಂ, ಹೋಗ್ತಾಯಿದ್ರೆ ಇನ್ನೂ ತುಂಬ ಇದೆ ಇಲ್ಲಿ. ಗೇಮಿಂಗ್ ಇದೆ. ಇದೇನಂತ ಗೇಮ್ ನನಗೆ ಗೊತ್ತಿಲ್ಲ, ಆದರೆ ಏನೋ ಗೇಮ್ ನಡೀತಾ ಇದೆ. ಎಲ್ಲರೂ ಫ್ರೆಶ್ ಮೈಂಡಿಗೆ ಬಂದಿದ್ದಾರೆ, ಯಾಕಂದರೆ ವೀಕೆಂಡ್ ಅಲ್ವಾ, ಎಲ್ಲ ಬಂದು ಆಟ ಆಡ್ತಿರ್ತಾರೆ. ಇದು ಆ ಗೋಲ್ ಆಗಿಬಿಟ್ಟು ಆ ರೀತಿ ಕಲೆಕ್ಟ್ ಮಾಡೋವಂಥದ್ದು. ಎಲ್ಲ ಆ್ಯಕ್ಟಿವಿಟಿಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಹೋಗೋಣ, ಇನ್ನು ತುಂಬ ನೋಡೋಕ್ಕಿದೆ. ಇದು ಎಕ್ಸಿಟ್ ಆಗುತ್ತೆ. ಇಲ್ಲಿಂದ ಬಂದು ನಾವು ಎಸ್ಕಲೇಟರ್ ತಗೊಂಡ್ಬಂದು
ನಮ್ಮ ಶಾರ್ಜಾದ ಹೊರಗಿನ ವ್ಯೂ ಕಾಣಿಸ್ತಾ ಇದೆ. ಆದರೆ ಹೊರಗಿನ ವ್ಯೂ ನೋಡುವಾಗ ಚೆನ್ನಾಗಿದೆ, ಆದರೆ ಹೊರಗೆ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ತುಂಬ ಬಿಸಿಲಿದೆ, ತುಂಬ ಬಿಸಿಲಿದೆ ನನಗೆ. ಅದಕ್ಕೋಸ್ಕರ ತಣ್ಣಗೆ ಇಲ್ಲಿ ಮಾಲೊಳಗೆ ಸ್ವಲ್ಪ ಹೊತ್ತಿರೋಣ ಅಂತ. ಸಾಯಂಕಾಲ ಬರಬೇಕಿತ್ತು, ಒಂದು ಕೆಲಸ ಇತ್ತು, ಇವೇ ಬಂದುಬಿಟ್ರಿ. ನೋಡೋಣ. ತುಂಬ ಚೆನ್ನಾಗಿದೆ. ನಮ್ಮ ದುಬೈಯಲ್ಲೇ ಆಗಲಿ ಶಾರ್ಜಾದಲ್ಲಾಗಲಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಮಾಲ್ಗಳು. ನೋಡೋಣ, ಇನ್ನೂ ತುಂಬ ಹೋಗಬೇಕಾಗಿದೆ, ಆದರೆ ಗೊತ್ತಿಲ್ಲ ಏನೇನು ಹೋಗುತ್ತೆ ಅಂತ. ಇದು ಸುಮಾರು ರೌಂಡ್ ಅಬೌಟ್ಗಳಿದೆ. ಅವಾಗ ಬರುವಾಗ ಒಂದೊಂದು ರೌಂಡ್, ಎಲ್ಲ ಕಡೆನೂ ಒಂದೊಂದು. ಇಲ್ಲಿ ನೋಡಿ, ಇಲ್ಲೊಂದು ಗುಂಬದ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಸ್ಟೇಜ್ ಶೋಗಳು ನಡೆಯುವಂಥ ಜಾಗ ಇದು. ಸಿಂಗಿಂಗು, ಡ್ಯಾನ್ಸಿಂಗ್ ಆ ಥರದ್ದು ಏನಾದರೂ ನಡೀತಾ ಇರುತ್ತೆ ಇವೆಂಟ್ಸ್ಗಳು. ಸಾಯಂಕಾಲ ನಡೆಯುತ್ತೆ, ಆದರೆ ಈಗ ಏನಿರಲ್ಲ. ಫ್ಲೋರಲ್ಲಿ ತುಂಬ ಚೆನ್ನಾಗಿದೆ. ಆದರೆ ನಮ್ಮ ಜೊತೆ ಬಂದಿರೋ ಹುಡುಗನಿಗೆ ನಾಚಿಕೆ, ಅವನ ಮುಖನೇ ತೋರಿಸಲ್ಲ. ಅವನಲ್ಲೆಲ್ಲಾದರೂ ಹೋಗಿ ಸೈಡಲ್ಲಿ ನಿಂತಿರ್ತಾನೆ. ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾನೆ, ಅಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ನೋಡ್ತಾ ಇದ್ದಾನೆ. ಚೆನ್ನಾಗಿದೆ. ಫುಲ್ ಗೇಮಿಂಗ್ ಸಿಸ್ಟಮ್ ಇದು, ಗೇಮಿಂಗ್ ಮಾನಿಟ್ರ್ ಇದೆ. ಆದರೆ ನಾವು ಇದ್ರ ಜೊತೆ PS5 PS6 ಆಗ್ತಾ ಇರೋದು ಏನಾದ್ರು ಕನೆಕ್ಟ್ ಮಾಡ್ಕೋಬೇಕು. ಹೋಗೋಣ, ಅಂಚೆ ಕೆಳಗೆ ಹೋಗೋಣ. ಕೆಳಗೆ ಹೋಗೋಣ. ಒಂದೇ ಕೆಳಗಿನ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಇದು ಮೇಲೆ ಹೋಗ್ತದೆ ಕಣ. ಮೇಲೆ ಹೋಗೋಣ, ಮೇಲೆ ಹೋಗಿ ಎಲ್ಲ ನೋಡ್ಕೊಂಡು ಬರೋಣ ಅಂತ. ಆದರೆ ಬೋರ್ ಆಗ್ತಿರುತ್ತೆ, ಏನಂತ ಈಗ ಇಲ್ಲಿ ಬರ್ತಾ ಇದ್ವಿ. ನಮಗೆ ಒಂದು ವಿಂಗ್ಸ್ ಕಾಣಿಸ್ತು. ವಿಂಗ್ಸ್ ನಾನು ಫಿಟ್ ಮಾಡ್ಕೊಳ್ತೀನಿ ವಿಂಗ್ಸ್ನ. ಸ್ವಲ್ಪ ಝೂಮ್ ಔಟ್ ಮಾಡೋಣ. ಓಯ್ ಹಾರಿಸ್, ಬಾಪೆ ಸ್ವಲ್ಪ ಹಿಂಗೆ ಫೋನ್ ಹಿಂದೆ ತೊಗೊಂಡು ವಿಂಗ್ಸ್ ಫುಲ್ ಬರಬೇಕು. ನನಗೂ ವಿಂಗ್ಸ್ ಬಂತು. ನೋಡ್ಕೊಂಡು ಹೋಗ್ತಾ ಇರ್ಬೇಕು, ಸುಮ್ಮನೆ ನಡೀತಾ ಇರ್ಬೇಕು. ಎಲ್ಲದೂ ಒಂದೊಂದು ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ದೆವ್ವಗಳ ಮನೆಯೂ ಇದೆ. ಇಲ್ಲಿ ಕಣ್ಣು ನೋಡಿ ಹೆಂಗಿದೆ. ಅದಾದಮೇಲೆ ಇಲ್ಲೂ ಇದೆ, ಇದು ಪೋಸ್ಟ್ ಇದೆ, ಅಷ್ಟು ಚೆನ್ನಾಗಿಲ್ಲ. ಆದರೆ ಈ ಅಮ್ಮ ನೋಡಿ ಚೆನ್ನಾಗಿಲ್ಲ. ಆದರೂ ಈ ವ್ಯವಸ್ಥೆ ಬರಬಾರ್ದಿತ್ತು ರೀ, ಅಷ್ಟೇ. ಇನ್ನೂ ಇದ್ದಾರೆ ಮಿಸ್ಟರ್ ಹೆಸರು ನೆನಪಾಗ್ತಾ ಇಲ್ಲ, ಶೆಲ್ಬಿ ಥಾಮಸ್. ಅವ್ರು ಬಟ್ಟೆ ಹಾಕ್ಕೊಂಡಿದ್ದಾರೆ, ಅವರಲ್ಲ. ಆದರೂ ಒಂದು ಥರ ಏನಂತ ಗೊತ್ತಿಲ್ಲ, ಏನಾದರೂ ಹಾರರ್ ಮೂವಿ, ಹಾರರ್ ಆ್ಯಕ್ಟಿವಿಟಿ ಆ ಥರ ಏನಾದರೂ ಇರ್ಬೋದು. ಇಲ್ಲಿ ಸುಮಾರು ಅದುಗಳೇ ಅದೇ ರೀತಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೊಬ್ರು ಇದ್ದಾರೆ, ಆದರೆ ಇವ್ರು ನೇತಾಡ್ತಿದ್ದಾರೆ ಮೇಲೆ. ಅದಾದಮೇಲೆ ಕೆಲವು ತುಂಬ ಇದೆ. ಇಲ್ಲಿ ಮತ್ತೆ ಗೇಮಿಂಗ್ ಇದೆ, ಆದರೆ ಅಲ್ಲಿ ಕೆಳಗೆ ಚಿಲ್ಡ್ರನ್ಸಿನ ಗೇಮಿಂಗ್ ಇತ್ತು. ಮತ್ತು ಇಲ್ಲಿ ಮೇಲೆ ಬಂದಾಗ ಇಲ್ಲಿ ದೊಡ್ಡವರು ಆಡೋ ಗೇಮ್ ಬಂತು. ಏನು ದೊಡ್ಡವರು ಆಡೋ ಗೇಮು? ಆದರೆ ನೀವೇನಾದರೂ ಯೋಚನೆ ಮಾಡ್ತಿರ್ಬೋದು. ಅಲ್ಲ, ನೋಡಿ, 8 ಬಾಲ್ ಪೂಲ್. ಮತ್ತು ಈ ಗೇಮು ಇದೆ, ಹೆಸರೇನಂತ ಗೊತ್ತಿಲ್ಲ. ನಾವು ಈ ಥರ ಫೀಲ್ಡಿಂಗ್ ಮಾಡೋದು. ಫುಟ್ಬಾಲ್ ಇದು, ಹ್ಯಾಂಡಲ್ಲೇ ಕೈಯಲ್ಲೇ ಆಡುವಂಥ ಒಂದು ಫುಟ್ಬಾಲ್ ಇದು. ಅದಾದಮೇಲೆ ಸುಮಾರು ರೀತಿ ಅದೇ ಥರ ಇನ್ನೂ ಆ್ಯಕ್ಟಿವಿಟಿಗಳಿದೆ ಇಲ್ಲಿ. ಮತ್ತು ಎಲ್ಲಿಂದ ಗೊತ್ತಿಲ್ಲ ನನಗೆ, ಒಂದ್ಸತಿ ನೋಡೋಣ. ಇಲ್ಲಿಂದ ಕಾಣಿಸುತ್ತೆ ಫುಲ್ಲು ಕ್ಲೋಸ್ ಆಗಿ. ಮತ್ತು ಕಾರಿನ ಗೇಮ್ಗಳೆಲ್ಲ ನಡೆಯೋ ಜಾಗ ಇದು.
ಇಲ್ಲೂ ತುಂಬ ಗೇಮಿಂಗ್ಗಳಿದೆ. ಆದರೆ ಇದೆಲ್ಲ ಮಕ್ಕಳಿಗೆ ಇರುತ್ತಲ್ಲ, ಮಕ್ಕಳಿಂದಲ್ಲ, ಇದೆಲ್ಲ ದೊಡ್ಡವ್ರದ್ದೇ ಇದು. ಇಲ್ಲಿದೆ ನೋಡಿ ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿದೆ ಈ ಕಾರುಗಳು. ಈ ಕಾರು ಇದು ಒಂಥರ ಜಾರ್ಕೊಂಡು ಹೋಗುತ್ತೆ. ಇದು ಎಲ್ಲಿದ್ರ ಮೇಲೆ ಇದ್ರ ರೂಟು ನಾನು ತೋರಿಸ್ಕೊಡ್ತೀನಿ. ಈ ರೀತಿ ಇಲ್ಲಿಂದನೇ ಫುಲ್ ಇಲ್ಲೇ ಸರೌಂಡಿಂಗಲ್ಲಿ ಇಷ್ಟರಲ್ಲೂ ಫುಲ್ ಎಂಜಾಯ್ಮೆಂಟ್ ಬರುತ್ತೆ ಇದರಲ್ಲಿ. ನಾನು ಆಡಿಲ್ಲ, ಮಾತ್ರ ನಾನು ನೋಡಿದ್ದೀನಿ ಗೇಮು, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಬಂದು ಆಡಬೇಕು. ಈ ಗೇಮ್ ನಾನು ತೋರಿಸ್ದೆ. ಇವಾಗ ಇಲ್ಲಿ ಬಂದರೆ ನಮಗೆ ಇಲ್ಲಿ ಗೇಮಿಂಗ್ ಇದ್ರ ಶೆಡ್ಯೂಲ್ಗಳೆಲ್ಲ ಇಲ್ಲಿದೆ. ಶೆಡ್ಯೂಲ್ ಇದೆ, ಇಲ್ಲಿ ಕೌಂಟ್ರ್ ಇದೆಲ್ಲ, ಕೌಂಟ್ರಲ್ಲಿ ನಮಗೆಲ್ಲ ಗೊತ್ತಾಗುತ್ತೆ. ಇಲ್ಲೇ ಎಲ್ಲ ಪ್ರೈಸ್ ಎಲ್ಲ ಇದೆ, ನಮಗೇನು ಪ್ರೈಸ್ ಅಂತ ಗೊತ್ತಾಗುತ್ತೆ ಅಲ್ಲಿ. ಫಸ್ಟ್ ರೈಡ್ 75 ದಿರಮ್, ಸೆಕೆಂಡ್ ರೈಡ್ 130 ಈ ಥರ ಇದೆ. ಹೆಲ್ಮೆಟ್ಗಳಿದೆ ಆ ರೀತಿಯೇ. ತುಂಬ ಕೂಲಾಗಿದೆ ಅಲ್ಲ. ಬರೋಣ ಸಾಯಂಕಾಲ ಬರೋಣ. ಈಗ ನಾವೇ ಆಡಿದ್ರೆ ಮಜಾ ಬರೋಣ. ಸಾಯಂಕಾಲ ಬಂದು ಜನ ಎಲ್ಲ ಇರ್ತಾರೆ, ಎಲ್ಲರ ಜೊತೆ ಆಡೋಣ. ನಾವು ಇವಾಗ ಹೋಗ್ತಾ ಇದ್ದೀವಿ ಕೆಳಗೆ. ಮತ್ತೆ ಲಿಫ್ಟ್ ಸಿಕ್ತು ಯಾಕೋ ಹಾಗೆ. ಫಸ್ಟ್ ಗ್ರೌಂಡ್ ಫ್ಲೋರಲ್ಲ, ಗ್ರೌಂಡ್ ಫ್ಲೋರಲ್ಲಿ ಸೀದಾ ಹೋಗ್ತಾ ಇರಬೇಕು. ವ್ಯೂ ಇಷ್ಟೆಲ್ಲ ನೋಡಿಕೊಂಡು ಮತ್ತು ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಇದು ಗ್ರೌಂಡ್ ಫ್ಲೋರ್ ಇದು, ಆದರೆ ನಾವು ನಿಂತ್ಕೊಂಡಿರೋದು ನೋಡುವಾಗ ಸೆಕೆಂಡ್ ಫ್ಲೋರ್ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇದ್ರ ಕೆಳಗೆ ಇನ್ನೂ 2 ಫ್ಲೋರ್ಗಳಿದೆ. ಆದರೆ ಇದೇ ಗ್ರೌಂಡ್ ಫ್ಲೋರ್, ಅದೆಲ್ಲ ಬೇಸ್ಮೆಂಟ್ ಫ್ಲೋರ್ಸ್. ಸ್ಟೇಜ್ ಶೋಗಳು ನಡೆಯೋಂಥ ಜಾಗ ಇದೆ. ಈವ್ನಿಂಗ್ ಬರೋಣ. ಶಾಪಿಂಗ್ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋ ತೊಗೊಂಡು ಬರ್ತೀನಿ. ಬಾಯ್.